ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಒಮ್ಮೆ ನಾರದ ಮಹರ್ಷಿಯು ಶ್ರೀಕೃಷ್ಣನ ಮನೆಗೆ ಹೋದಾಗ ಅವನು ಸೇವಕರು ಶ್ರೀಕೃಷ್ಣನು ಪೂಜೆಯನ್ನು ಮಾಡುತ್ತಿರುವನೆಂದು ನಾರದರಿಗೆ ಉತ್ತರಿಸಿದರು. ಆಗ ನಾರದರು ವಿಚಾರಮಗ್ನರಾದರು. ತ್ರೈಲೋಕ್ಯವೇ ಯಾವ ಪರಮಾತ್ಮನ ಪೂಜೆ ಮಾಡುತ್ತಿರುವುದೋ ಅಂತಹ ಶ್ರೀಕೃಷ್ಣನೇ ಮತ್ಯಾರ ಪೂಜೆ ಮಾಡುತ್ತಿರಬಹುದು ಎಂದು ನಾರದರಿಗೆ ಆಶ್ಚರ್ಯವಾಯಿತು. ಅವರು ಕೃಷ್ಣನ ಪೂಜಾ ಮಂದಿರದಿಂದ ಹೊರಗೆ ಬರುವುದನ್ನೇ ಪ್ರತೀಕ್ಷಿಸುತ್ತಿದ್ದರು. ಕೃಷ್ಣನು ಹೊರಗೆ ಬಂದ ಕೂಡಲೇ ನಾರದರು ವಿನೋದದಿಂದ, ಕೃಷ್ಣ, ನೀನು ನಮ್ಮಂತೆಯೇ ಪೂಜೆ ಮಾಡುತ್ತಿರುವೆಯಂತೆ, ನಿನಗೂ ಒಬ್ಬ ದೇವರಿದ್ದನಂತಾಯಿತು ಎಂದರೆ ನೀನೆಂತಹ ದೇವರಪ್ಪ ಎಂದು ನುಡಿದರು. ಕೃಷ್ಣನು ಏನೂ ನುಡಿಯದೆ ನಗುತ್ತಿದ್ದನು. ಆಗ ನಾರದರಿಗೆ ಶ್ರೀಕೃಷ್ಣನ ದೇವ ಪೂಜೆಯ ಬಗ್ಗೆ ಮತ್ತಷ್ಟು ಕುತೂಹಲ ಉಂಟಾಗಿ ಆ ನಿನ್ನ ದೇವರನ್ನು ನನಗೆ ತೋರಿಸೆಂದು ಆಗ್ರಹ ಪಡಿಸಹತ್ತಿದರು. ಆಗ ಕೃಷ್ಣನು ಮುಗುಳು ನಗುತ್ತಾ ನಾರದ ಮಹರ್ಷಿಗಳನ್ನು ತನ್ನ ಪೂಜೆಯ ಕೋಣೆಯೊಳಗೆ ಕರೆದುಕೊಂಡು ಹೋದನು. ಅಲ್ಲಿ ನಾರದರಿಗೆ ಕಂಡದ್ದೇನು? ದೊಡ್ಡದೊಂದು ಪೆಟ್ಟಿಗೆ. ನಿನ್ನ ದೇವರನ್ನು ಇಷ್ಟು ದೊಡ್ಡ ಪೆಟ್ಟಿಗೆಯಲ್ಲಿ ಇಡಲು ಕಾರಣವೇನು ಎಂದು ಕೇಳಿದಾಗ ಕೃಷ್ಣನು ಮೌನದಿಂದಲೇ ಅದರ ಬಾಗಿಲ ತೆರೆದನು. ಆ ಪೆಟ್ಟಿಗೆಯಲ್ಲಿ ಮತ್ತೊಂದು ಪೆಟ್ಟಿಗೆ. ನಾರದರು ಅವಕ್ಕಾಗಿ ಇದನ್ನು ನೋಡುತ್ತಿರುವಾಗಲೇ ಆ ಪೆಟ್ಟಿಗೆಯಲ್ಲಿಯೂ ಮತ್ತೊಂದು ಪೆಟ್ಟಿಗೆ, ಹೀಗೆ ಒಂದರೊಳಗೊಂದು ಹಾಕಿದ 7 ಪೆಟ್ಟಿಗೆಗಳು ತೆಗೆದು ಕೊನೆಯದರಿಂದ ರೇಷ್ಮೆ ಅರಿವೆ ಸುತ್ತಿದ ಒಂದು ಸಣ್ಣ ಬಂಗಾರದ ಡಬ್ಬಿಯನ್ನು ತೆಗೆದನು ಮತ್ತು ಕೊನೆಗೆ ಅದರ ಮುಚ್ಚಳ ತೆಗೆಯಲು ಅದರಲ್ಲಿ ಒಂದಿಷ್ಟು ಮಣ್ಣು ಇತ್ತು. ವಿನೋದಿ ನಾರದರು, ಇದೇನು ಕೃಷ್ಣ, ನಿನ್ನ ದೇವರು ಅದ್ಭುತವೇ ಇದ್ದಾನಲ್ಲ, ಒಂದು ಚಿಟಿಕೆಗೆ ಮಣ್ಣು ನಿನ್ನ ದೇವರೇನು? ಕೃಷ್ಣನು, ನಾರದ ಮುನಿಗಳೇ, ನನ್ನ ಮಹಿಮೆಯಲ್ಲ ಯಾರ ಮೇಲೆ ಅವಲಂಬಿಸಿದೆಯೋ ಅಂತಹ ಸಾಧುಗಳೇ ನನ್ನ ದೈವತ್ವವು. ಆ ಸಾಧುಗಳ ಪಾದಧೂಳಿಯನ್ನೇ ನಾನು ಕರಡಿಗೆಯಲ್ಲಿ ಇರಿಸಿದ್ದೇನೆ, ದಿನಾಲೂ ಪೂಜಿಸುತ್ತಿರುವೆನು. ನಾರದರು ತಲೆದೂಗಿ, ಭಕ್ತ ಭಗವಂತ ಗುರು ಚತುರ್ನಾಮ ವಪು ಏಕ, ಭಗವಂತ ಸಂತರಲ್ಲಿ ತತಶ್ವ ಏಕತ್ವವನ್ನು ಕಂಡುಕೊಂಡರು. ಹೌದು, ಸಂತರೇ ಭಗವಂತ ಸ್ವರೂಪರು. ಅಂತಹ ಸಂತರ ಪಾದಧೂಳಿಯನ್ನು ಕೃಷ್ಣನು ಪೂಜಿಸುತ್ತಿದ್ದನು. ಸದಾಚರಣೆ. ಭಗವಂತನೇ ಸಂತರ ರಜಕಣಗಳನ್ನು ಅಷ್ಟೊಂದು ಭಕ್ತಿಯಿಂದ ಪೂಜಿಸುತ್ತಾನೆ ಎಂದ ಮೇಲೆ ಸದ್ಗುರು ರೂಪಿ ಸಂತರನ್ನು ಎಷ್ಟೊಂದು ಅನ್ಯೋನ್ಯತೆಯಿಂದ ಭಜಿಸಬೇಕೆಂಬುದನ್ನು ನಾವು ತಿಳಿಯಬೇಕು. ಅಂತಹ ಸದ್ಗುರುಗಳನ್ನು ನಾವೆಲ್ಲರೂ ಸ್ಮರಿಸುತ್ತಾ ದಿನಾಲೂ ಅವರ ಕೊಟ್ಟ ನಾಮ ಸ್ಮರಣೆಯನ್ನು ಮಾಡುತ್ತಾ ಆನಂದದಿಂದ ಇರೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.